ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮಸ್ಕಾರ ಮರಿಗೌಡ್ರೆ, ಹೇಳಿ. ನಮಸ್ಕಾರ ಅಣ್ಣ. ಅದೇ ಅಣ್ಣ, ನನ್ನ ತಮ್ಮನ ಹೆಂಡತಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಆ ಕೇಸ್ ವಿಚಾರವಾಗಿ ನಿನ್ನೆ SP ಅವ್ರನ್ನ ಮನೆಗೆ ಕರೆಸಿ ಮಾತಾಡಿದ್ದು. ಅಪ್ಪ ಇನ್ನೂ ಈ ಕೇಸ್ನ ಮುಂದುವರಿಸು ಅಂತ ಹೇಳಿದ್ರು. ಆ ಕೇಸ್ ಏನಾಯ್ತು ಅಂತ ಕೇಳಮ್ಮ ಅಂತ ಫೋನ್ ಮಾಡಿದೆ. ಇಲ್ಲ ಮರಿಗೌಡ್ರೆ, ನಾವಿನ್ನ ಸ್ಪಾಟ್ಗೆ ಹೋಗಿಲ್ಲ. ಫೈಲು ಸ್ಟೇಷನಲ್ಲೇ ಇದೆ. ಅದ್ರ ಬಗ್ಗೆ ನಿಮ್ಗೆ ಹೆಂಗೆ ಹೇಳೋದು? ಗೊತ್ತಾಯ್ತು ಬಿಡಿ ಅಣ್ಣ. ಅಲ್ಲ, ನಿಮ್ಮ SP ಏನು ಮಾಡ್ತಾವನೆ? ನಿಮ್ಗೆ ಹೇಳಿ ಏನು ಪ್ರಯೋಜನ? ಇರಿ, ಅವನಿಗೆ ಮಾತಾಡ್ತೀನಿ. ಹೇಳಿ ಮರಿಗೌಡ್ರೆ. ಸಾಹೇಬ್ರೆ, ಏನು ಮಾಡ್ತಾ ಇದ್ದೀರಿ ಸಾಹೇಬ್ರೆ ನೀವು? ಈ ಕೇಸ್ನ ಬಿರುನು ಮುಗಿಸಿ ಅಂತ ಅಷ್ಟು ಬಗೆಯಾಗಿ ಹೇಳಿವ್ನಿ. ನಾನು ಸಾಲದು ಅಂತ ಅಪ್ಪಯ್ಯನ ಕೈಲೂ ಹೇಳ್ಸಿವ್ನಿ. ನೀವು ನೋಡಿದ್ರೆ ಈ ಕೇಸ್ನ ಲೆಕ್ಕಕ್ಕೆ ತಗೊಳ್ಳದೆ ತಲೆನೇ ಕೆಡ್ಸ್ಕೊಳ್ದೆ ಕೂತಿದ್ದೀರಿ. ಗೌಡ್ರೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈ ಕೇಸ್ ಬಗ್ಗೆ ಎಲ್ಲ ನಾನು ನೋಡ್ಕೊತೀನಿ. ನೀವು ನೆಮ್ಮದಿಯಾಗಿರಿ ಗೌಡ್ರೆ. ಏನು ಸರ್ ನೆಮ್ಮದಿ? ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲಿ ಗಂಟೆ ಬಂತು ಅಂತಂದ್ರೆ ಹಿಂಗೆ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಲ್ಲ. ಅದು ಹಂಗಲ್ಲ ಗೌಡ್ರೆ. ಹಂಗೂ ಅಲ್ಲ ಹಿಂಗೂ ಅಲ್ಲ ರೀ. ನಿಮ್ಮಂಥವ್ರಿಗೆ ಏನ್ರಿ ಹೇಳ್ಬೇಕು? ನಿಮ್ಮ ಹತ್ರ ಹೆಂಗ್ ಕೆಲಸ ತೆಗಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು ರೀ. ಇಡ್ರಿ ಫೋನು. ಅಲ್ಲ, ಇವ್ರಪ್ಪ ನೋಡಿದ್ರೆ ಕೇಸ್ ಮುಂದುವರಿಸ್ಬೇಡ್ರಿ ಅಂತಾರೆ. ಮಗ ನೋಡಿದ್ರೆ ಕೇಸ್ ಮುಂದುವರಿಸಿ ಅಂತಾರೆ. ಪೊಲೀಸವ್ರ ಕೆಲಸ ಅಡ್ಕತ್ರೆ ಮಧ್ಯದಲ್ಲಿ ಸಿಗಾಕೊಂಡಿರೋ ಅಡಿಕೆ ಥರ ಆಗಿದ್ದೀವಿ. ಛೇ, ಈ ಕೆಲಸ ಯಾವನಿಗೆ ಬೇಕ್ರಿ? ಭಾವ, SP ಅವ್ರಿಗೆ ಏನಾದರೂ ಫೋನ್ ಮಾಡಿದ್ರಾ? ಕೇಸ್ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಾಡಿದ್ದೆ. ಇನ್ವೆಸ್ಟಿಗೇಷನ್ ಮಾಡ್ತಾವ್ರಂತೆ. ಆದಷ್ಟು ಬೇಗ ಯಾರು ಏನು ಅಂತ ಕಂಡುಹಿಡ್ತೀವಿ ಅಂತ ಹೇಳವ್ರೆ. ನಿಮ್ಮಿಂದ ಆದರೂ ಈ ಕೇಸ್ ವಿಚಾರ ಶುರು ಆಯ್ತಲ್ಲ, ಥ್ಯಾಂಕ್ ಯು ಬಾಬಾ. ಇರ್ಲಿ ಬಿಡವ, ಎಲ್ಲ ಒಳ್ಳೇದಾಯ್ತದೆ. ನೀವು ಆರಾಮಾಗಿರಿ. ದೇವಾ, ಕಾಫಿ ಟೀ ಎಲ್ಲ ಮಾಡ್ದ? ಅಪ್ಪಯ್ಯ, ಅಪ್ಪಯ್ಯ, ಏನಿಲ್ಲ. SP ಏನಾರು ಮಾಡ್ಬೇಕು ಕಣಪ್ಪಯ್ಯ. ನಿಮ್ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ. ಕೊಬ್ಬು ಜಾಸ್ತಿ ಬಿಡದ ಅವನ್ಗೆ. ಯಾಕಲ ಹಿಂಗಾಡ್ತಿದ್ಯಾ ಮರುಗೂಡ? ಏನಿಲ್ಲ ಆಯ್ತು ಈಗ? ಇನ್ನೇನ್ ಆಗ್ಬೇಕಪ್ಪಯ್ಯ? ಅವ್ನ ಮನೆಗೆ ಕರೆಸಿ ಈ ಕೇಸ್ ಬಗ್ಗೆ ಹೊಸಿ ಗಮನ ಹರಿಸು ಅಂತ ಹೇಳಿದ ಮ್ಯಾಕುವೆ ಒಬ್ರು ಮಿನಿಸ್ಟರ್ ಹೇಳವ್ರೆ ಅನ್ನೋದು ಮರ್ಯಾದೆ ಇಲ್ಲದೆ ದುರಹಂಕಾರದಲ್ಲಿ ಇಗ್ನೋರ್ ಮಾಡಿ ಕೂತವನಲ್ಲಪ್ಪಯ್ಯ. ಇವನ್ನೇನು ಹೇಳ್ಬೇಕು ಇವನ್ಗೆ? ನಮ್ಮಂತವ್ರ ಕತೆನೇ ಹಿಂಗ್ ಮಾಡಿದ್ರಿ ಇವನು. ಇನ್ ಬಡವ್ರ ಬಗ್ರು ಕೇಸ್ ಅದು ಹೆಂಗ್ ಹ್ಯಾಂಡಲ್ ಮಾಡೋಣ ಏನ್ ಕತಿಯೋ. ಅವನು ಇಲ್ಲಿರೋದು ಬೇಡ ಕಣಪ್ಪಯ್ಯ. ಮೊದ್ಲು ಅವ್ನ ಎತ್ತಣ್ಣಿ ಮಾಡಿಸಿ ಒಳ್ಳೆ ಆಫೀಸರ್ ತಂದು ಹಾಕ್ಸಿ. ಹೌದು ಕಣ್ಲಾ ಜವ್ರ, ಮರಿಗೌಡ ಹೇಳ್ತಾ ಇರೋದು ಸರಿಯಾಗೇ ಅದೇ. ಅವನಿಂದ ನಮ್ಗೆ ಯಾವ ಪ್ರಯೋಜನನೂ ಇಲ್ಲ ಅಂದ್ಮೇಕೆ ಅವನ್ ಯಾಕೆ ಇಟ್ಕೊಂಡಿರ್ಬೇಕು? ಎತ್ತಂಗಡಿ ಮಾಡ್ಲಾ? ಈ ವಿಷಯದಿಂದ ನಮ್ಮನೆ ಮರ್ಯಾದೆನೇ ಹೋಗ್ತಾ ಇದೆ. ಎಲ್ಲ ಸರಿ ಹೋದ್ರೆ ಅವಳು ಬಾಯಿ ಮುಚ್ಕೊಂಡು ನಮ್ಮ ಮನೇಲೇ ಇರ್ತಾಳೆ. ನೀವು ಈ ಕೇಸ್ ಬಗ್ಗೆ ಗಮನ ಕೊಡ್ರಿ. ನನ್ನ ಕಷ್ಟ ನನಗಾದ್ರೆ ಇವ್ರುಗಳಿಗೊಂಥರ ಸುಮಾನ. ಎಲ್ಲರೂ ಸೇರ್ಕೊಂಡು ನಂಗೆ ತಲೆ ಬಿಸಿ ಮಾಡ್ತಾವೆ. ಲೇ ಜವ್ರ, ಏನ್ಲ ಯೋಚನೆ ಮಾಡ್ತಿದ್ಯಾ? ನಾನು ಹೇಳಿದ್ದು ತಲೆಗೆ ಹೋಯ್ತಾ ಇಲ್ವಾ? ದೇವಾ, ನಾನು ಫೋನ್ ಮಾಡಿ ಮಾತಾಡ್ತೀನಿ ಅಂತ ಹೇಳ್ತೇವೆ ತಾನೆ. ಅದು ನಂದು ಒಂದೇನ ಕೇಸ್ ಇರೋದು ಅವ್ನಿಗೆ. ನಾವು ಕೊಟ್ಟ ತಕ್ಷಣ ಎಲ್ಲ ಮುಗ್ದೋಗಕ್ಕೆ. ಸ್ಟೇಷನಲ್ಲಿ ಅವ್ನಿಗೆ ಏನು ಟೆನ್ಷನ್ ಇದ್ದುತ್ತೋ ಏನೋ ಒಂಚೂರು ಲೇಟ್ ಆಗಿರ್ಬೋದು. ಅವ್ನು ಹೇಳ್ತಾವ್ ತಾನೆ, ನಾನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀನಿ ಅಂತ. ನೀವೆಲ್ಲ ಹೊಸ ತಾಳ್ಮೆ ತಕೊಳ್ಳಿ. ಯಾಕೆ ಈ ಪಾರ್ಟಿ ಅರ್ಜೆಂಟ್ ಮಾಡ್ತಾ ಇದ್ದೀರಿ ಎಲ್ಲ ನೀವು? ಏನಪ್ಪಯ್ಯ ನೀವು ಹಿಂಗ್ ಮಾತಾಡ್ತಾ ಇದ್ದೀರಲ್ಲ? ಅವನೇ ಸರಿಯೋನಂಗ್ ಮಾತಾಡ್ತಾ ಇದ್ದೀರಿ. ನೀವೇ ಹಿಂಗೆ ಹೇಳ್ದೆ ಸುಮ್ಕಾಗ್ಬಿಟ್ರೆ ಹೆಂಗಪ್ಪಯ್ಯ? ಕೇಸ್ ಹೆಂಗ್ ಮುಂದಕ್ಕೆ ಹೋದತ್ತು?
ನನಗೇನೋ ನಿಮ್ಮಂತ ಜವಾಬ್ದಾರಿಯುತವಾದ ಮಂತ್ರಿ ಇರೋ ಜಾಗದಲ್ಲಿ ಇಂಥ ಬೇಜವಾಬ್ದಾರಿ ಎಸ್ ಪಿ ಇರೋದು ಇಷ್ಟ ಇಲ್ಲ. ಮೊದಲು ತೆಗೆದಾಕಿ ಅವನ್ನ. ಅಪ್ಪಯ್ಯ ತಕೊಳ್ಳಿ. ನೀವು ಯಾರಿಗೆ ಫೋನ್ ಮಾಡಿ ಏನು ಹೇಳ್ತಿರೋ ನಂಗೆ ಗೊತ್ತಿಲ್ಲ ಕಣಪ್ಪಯ್ಯ. ಆ ಎಸ್ ಪಿ ಈ ಕೇಸ್ ಇನ್ವೆಸ್ಟಿಗೇಷನ್ ಶುರು ಮಾಡಬೇಕು. ಅಷ್ಟು ಮಾಡಿ. ಸುಮ್ಕೆ ಹೇಳಿದ್ರೆ ಆಗೋದಿಲ್ಲ ಕಣಪ್ಪಯ್ಯ. ಹೊಸಿ ಖಾರವಾಗಿ ಹೇಳ್ಬೇಕು. ತಗೊಳ್ಳಿ ಅಪ್ಪಯ್ಯ, ಮಾತಾಡಿ. ಲೈ ಮರಿಗೋಡ, ದಾಖಲ ಹಿಂಗಾಡ್ತಾ ಇದ್ಯಾ? ಒಳ್ಳೆ ಆತರ ಗುಡ್ಡದ ಆಂಜನೇಯ ಥರ ಅಲ್ಲ. ಇಂಥ ಸಣ್ಣ ವಿಷಯಕ್ಕೆ ಈ ಪಾರ್ಟಿ ಟೆನ್ಷನ್ ತಗೋತಾ ಇದೆಯಲ್ಲ. ಲೇ ಬಿ ಪಿ ಬಂದ್ಬಿಟ್ಟದ ಕಳ ಅವಶ್ಯ ತಾಳ್ಮೆ ತಕೊಳ್ಳ. ಇನ್ನೇನು ಮಾಡೋಣಪ್ಪಯ್ಯ? ನಾನು ಹೇಳ್ತಾ ಇದ್ದೀನಿ ತಾನೇ, ನೀನು ಫಸ್ಟು ಅರ್ಚಾಡೋದು ನಿಲ್ಸು. ಅವನು ಹೇಳ್ತಾ ಇರೋದು ಸರಿಯಾಗೇ ಇದೆ ಕಡ್ಲ. ಅವ್ನು ಹೇಳ್ದಂಗೆ ಮಾಡ್ಲಾ? ಅಯ್ಯೋ ಇದ್ಯಾಕೋ ಸರಿ ಬರ್ತಿಲ್ವಲ್ಲ. ಏನು ಮಾಡಮ್ಮ? ಅಪ್ಪಯ್ಯ, ಅಜ್ಜಿ ಹೇಳ್ತದಲ್ಲ, ಹೇಳಪ್ಪಯ್ಯ. ಸರಿ, ಇವೊಂದು ಕೆಲಸ ಮಾಡಮ್ಮ. ನಾವೇ ಸ್ಟೇಷನ್ಗೆ ಹೋಗ್ಬಿಟ್ಟು ಅದೇನಾಯ್ತು ಅಂತ ವಿಚಾರಿಸ್ಕೊಂಬ. ನಡ್ಲ ಹೋಗೋಣ. ಬನ್ನಿ. ಇದೆಲ್ಲ ಯಾವಾಗ ಸರಿ ಹೋಗುತ್ತೇನೋ, ಈ ಮನೆಗೆ ಯಾವಾಗ ನೆಮ್ಮದಿ ಸಿಗುತ್ತೋ ಅನಿಸ್ಬಿಟ್ಟಿದೆ. ಅತ್ತೆ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ಇಲ್ಲ ಅದೇನಾಯ್ತು ನೋಡ್ಕೊಂಡೆ ಬಂದ್ಬಿಡ ನೀವು. ಅತ್ಲೆ ದಿನ ಇದೇ ಆಗೋಯ್ತು ನನಗೆ. ಏನವಾ? ಸ್ಟೇಷನ್ಗೆ ನಾನು ನಿಮ್ಮ ಜೊತೆ ಬರಬಹುದಾ? ಇವಳೊಬ್ಳು ಬೇಡ ಕಣವ, ನಮ್ಗೆ ಹಂಗೆ ಹೊಸಿ ಕೆಲಸ ಅದೇ. ನಾನು ಸ್ಟೇಷನಲ್ಲಿ ಮಾತಾಡ್ಕೊಂಡು ಆ ಕಡೆಗೆ ಹೋಗ್ತೀನಿ. ಮರುಗಡೆ ಇರ್ತಾನಲ್ಲ, ಮಾತಾಡ್ಕೊಂಡು ಬರ್ತಾನೆ. ಅದೇನಾಯ್ತು ಅಂತ ನಿಂಗೆ ಬಂದು ಹೇಳ್ತಾನೆ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣವ, ನಾನು ಇದ್ದೀನಿ. ಇದೀನಲ್ಲ, ನಾನು ಮಾತಾಡ್ಕೊಂಡು ಬರ್ತೀನಿ. ಸರಿ. ಬನ್ನಿ ಅಪ್ಪಯ್ಯ. ಇವ್ರು ಯಾಕೆ ಇವತ್ತು ಹೀಗೆ ಕೇಳ್ತಾ ಇದ್ದಾರೆ? ಏನಿಲ್ಲ ಚಿನ್ನಮರಿ, ಅದು ಗೇಟ್ ಓಪನ್ ಆಗಿತ್ತಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ರೀ, ಮೋಸ್ಟ್ಲಿ ರಾತ್ರಿ ಗೇಟ್ ಕ್ಲೋಸ್ ಮಾಡೋದು ಮರ್ತಿರ್ಬೋದು, ಅದಕ್ಕೆ ಗಾಳಿಗೆ ಓಪನ್ ಆಗಿರ್ಬೋದಲ್ವಾ? ಅದು ಆಗಿರ್ಬೋದು ಚಿನ್ನಮರಿ, ಆದರೆ ನನಗೇನೋ ಸ್ಟ್ರಾಂಗ್ ಆಗಿ ಯಾರೋ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಗೇಟ್ ಲಾಕ್ ಆಗಿರಲಿಲ್ಲ, ಆದರೆ ಬಾಗಿಲು ಲಾಕ್ ಆಗಿತ್ತು. ಅಂದರೆ ಬಂದಿರೋರು ಬ್ಯಾಲ್ಕನಿ ಮೂಲಕನೇ ಬಂದಿರಬೇಕು. ಎಸ್ ರೀ, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ಒಳ್ಳೆ ಡಿಟೆಕ್ಟಿವ್ ಮಾತಾಡ್ತಿರೋ ಥರ ಅನಿಸ್ತಿದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.